ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ರೆಡ್ ಬ್ಲಾಕ್ ಟ್ರೀಯಲ್ಲಿ ಇನ್ಸರ್ಷನ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸೊ ರೂಲ್ಸ್ ಗಳೇನು, ರೂಟ್ ನೋಡ್ ಯಾವತ್ತಿದ್ರೂ ಬ್ಲಾಕ್ ಆಗಿರಬೇಕು. ಸೊ ರೂಟ್ ನೋಡ್ ನ ಕಲರ್ ಏನಾಗಿರ್ಬೇಕು, ಬ್ಲಾಕ್. ನೆಕ್ಸ್ಟ್, ಇಫ್ ಪೇರೆಂಟ್ ಕಲರ್ ಏನಾದ್ರೂ ಪೇರೆಂಟ್ ಕಲರ್, ಸೊ ಒಂದು ನೋಡ್ ಇದೆ, ಸೊ ಅದು ಯಾವ್ದ್ರಿಂದ ಬಂದಿರುತ್ತೆ ಅದನ್ನ ಏನಂತ ಕರಿತೀವಿ, ಪೇರೆಂಟ್ ನೋಡ್ ಅಂತ ಕರಿತೀವಿ. ಸೊ ಪೇರೆಂಟ್ ನೋಡ್ ಏನಾದ್ರೂ ಬ್ಲಾಕ್ ಆಗಿದ್ರೆ ಏನು ಎಕ್ಸಿಟ್ ಅಂದ್ರೆ ಏನು ಕೂಡ ಚೇಂಜಸ್ ಮಾಡಂಗಿಲ್ಲ. ಅದೇ ಏನಾದ್ರು ಇಫ್ ರೆಡ್, ಪೇರೆಂಟ್ ನೋಡಿನ ಕಲರ್ ರೆಡ್ ಆಗಿದ್ರೆ ಚೆಕ್ ದ ಕಲರ್ ಆಫ್ ದ ಸಿಬ್ಲಿಂಗ್ ಆಫ್ ಪೇರೆಂಟ್. ಸೊ ಸಿಬ್ಲಿಂಗ್ ಆಫ್ ಪೇರೆಂಟ್ ಅಂತ ಅಂದ್ರೆ ಏನು, ಪೇರೆಂಟಿನ ಅಣ್ಣ ಅಥವಾ ತಮ್ಮ ಅಂತ. ಇನ್ನೊಂದು ಏನು ಅದೇ ಲೆವೆಲ್ ಅಲ್ಲಿ ಇರುತ್ತಲ್ಲ ಅದು. ಸೊ ಚೆಕ್ ದ ಕಲರ್ ಆಫ್ ದ ಸಿಬ್ಲಿಂಗ್. ಆ ಸಿಬ್ಲಿಂಗ್ ಕಲರ್ ಏನಾದ್ರೂ ಬ್ಲಾಕ್ ಆರ್ ನಲ್. ಸೊ ಬ್ಲಾಕ್ ಇರ್ಬೋದು, ಇಲ್ಲ ನಲ್ ಅಂತ ಅಂದ್ರೇನು ಸಿಬ್ಲಿಂಗೇ ಇಲ್ಲ ಅಂತ ಅಂದ್ರೆ ನಾವೇನ್ ಮಾಡಬೇಕು, ರೊಟೇಷನ್ ಅಂಡ್ ರೀಕಲರ್. ಇಫ್ ರೆಡ್, ರೀಕಲರ್ ಅಂಡ್ ಚೆಕ್ ದ ಪೇರೆಂಟ್ ಕಲರ್. ಅದೇ ಏನಾದ್ರೂ ಸಿಬ್ಲಿಂಗಿನ ಕಲರ್, ಈ ಸಿಬ್ಲಿಂಗಿನ ಕಲರ್ ರೆಡ್ ಕಲರ್ ಆಗಿದ್ರೆ ನಾವೇನ್ ಮಾಡಬೇಕು, ಪೇರೆಂಟ್ ಕಲರ್ ಅನ್ನ ಚೆಕ್ ಮಾಡಬೇಕು. ಸೊ ಪೇರೆಂಟ್ ಕಲರ್ ಚೆಕ್ ಮಾಡಿ ರೀಕಲರ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ ನ ಮಾಡ್ಬೇಕಾದ್ರೆ ಅರ್ಥ ಆಗುತ್ತೆ, ಹಂಗೆ ಹೇಳಿದ್ರೇನೆ ಅರ್ಥ ಆಗಲ್ಲ. ಸೊ ಇವಾಗ ಪ್ರಾಬ್ಲಮ್ ನ ನೋಡೋಣ. ಫಸ್ಟ್ ಮೊದಲನೇದು ಯಾವ್ದನ್ನ ಇನ್ಸರ್ಟ್ ಮಾಡ್ಬೇಕಾಗಿರೋದು, 18 ನ ಇನ್ಸರ್ಟ್ ಮಾಡ್ಬೇಕು. ಸೊ ನಾನೇನ್ ಮಾಡ್ತೀನಿ ಅಂತಂದ್ರೆ ರೆಡ್ ಕಲರ್ ಇದೆಯಲ್ಲ ಅದನ್ನ ನಾನು ಬ್ಲೂ ಪೆನ್ ಅಲ್ಲಿ ಮಾರ್ಕ್ ಮಾಡ್ತೀನಿ, ಬ್ಲಾಕ್ ಕಲರ್ ನ ಬ್ಲಾಕ್ ಅಲ್ಲೇ ಮಾರ್ಕ್ ಮಾಡ್ತೀನಿ. ಈಗ ಫಸ್ಟ್ ಯಾವುದು, 10 ರೂಟ್ ನೋಡ್ ಆಗಿರುತ್ತೆ. ಯಾಕೆ ಮೊದಲನೇ ಎಲಿಮೆಂಟ್ ಅಲ್ವಾ, ಸೊ 10 ರೂಟ್ ನೋಡ್ ಆಗುತ್ತೆ. ಸೊ ರೂಟ್ ನೋಡ್ ನ ಯಾವ ಕಲರ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು, ಬ್ಲಾಕ್ ಕಲರ್ ಅಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ 10. ನೆಕ್ಸ್ಟ್ 10 ಆಯ್ತು. 10 ಆದ್ಮೇಲೆ ಯಾವುದು, 18 ನ 10 ಜೊತೆ ಕಂಪೇರ್ ಮಾಡಿ. 10 ಗಿನ್ನ 18 ದೊಡ್ಡದ ಚಿಕ್ಕದ, ಸೊ ರೈಟ್ ಸೈಡ್. ಸೊ ರೈಟ್ ಸೈಡ್ ಬರ್ಬೇಕಾದ್ರೆ ಏನ್ ಮಾಡ್ಬೇಕು, ಅದರ ಕಲರ್ ಅನ್ನ ನಾನು ಚೇಂಜ್ ಮಾಡ್ಬೇಕು. ಸೊ ಚೈಲ್ಡ್ ಮೊದಲನೇದು ಯಾವುದು, ಬ್ಲಾಕ್ ಅಲ್ಲಿ ಇರಬೇಕು. ಸೊ ಅದರಿಂದ ಮುಂಚೆ ಅದಾದ್ಮೇಲೆ ನಾವೇನ್ ಮಾಡ್ತೀವಲ್ಲ, ಇನ್ನ ಉಳಿದಿದ್ದಗಳನ್ನು ಎಲ್ಲದನ್ನು ಕೂಡ ಇನ್ಸರ್ಟ್ ಮಾಡ್ತೀವಲ್ಲ ಅವೆಲ್ಲವೂ ಕೂಡ ರೆಡ್ ಅಲ್ಲಿ ಇರ್ಬೇಕು. ಸೊ ರೆಡ್ ನ ನಾನು ಬ್ಲೂ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಯಾವುದು, 18. ಈಗ ಏನು ಕೂಡ ನಮ್ಗೆ ಪ್ರಾಬ್ಲಮ್ ಇಲ್ಲ. ಸೊ ಈ ಲೆವೆಲ್ ಆದ್ಮೇಲೆ ಪ್ರಾಬ್ಲಮ್ ಬರೋದು. ನೆಕ್ಸ್ಟ್ ಯಾವುದು, 7. ಸೊ 7 10 ಗಿನ್ನ ಚಿಕ್ತು, ಸೊ ಲೆಫ್ಟ್ ಸೈಡ್. ನೋಡಿ, ನೋ ಟು ಅಡ್ಜಸೆಂಟ್ ರೆಡ್ ನೋಟ್ಸ್. ಇವು ಅಡ್ಜಸೆಂಟ್ ಇದಾವ, ಇಲ್ಲ. ಸೊ ನೋಡಿ, ಇದು ಅಡ್ಜಸೆಂಟ್ ಅಂತ ಅರ್ಥ. ಸೊ ಇವೆರಡು ಕೂಡ ಸಿಬ್ಲಿಂಗ್ಸ್, ಅಣ್ಣ ತಮ್ಮ ಇದ್ದಂಗೆ. ನೆಕ್ಸ್ಟ್ ಯಾವ್ದನ್ನ, 7 ಆಯ್ತು. ಇವಾಗ 15 ಅನ್ನ ರಿಪ್ಲೇಸ್ ಮಾಡ, 15 ಅನ್ನ ಇನ್ಸರ್ಟ್ ಮಾಡ್ಬೇಕು. 15 10 ಗಿನ್ನ ದೊಡ್ಡದು, 18 ಗಿನ್ನ ಚಿಕ್ಕದು. ಸೊ ಏನಾಯ್ತು, 15 ಇಲ್ಲಿ ಬಂತು. ಈಗ ಏನಾಯ್ತು, ಇದು ಕೂಡ ರೆಡ್ ಕಲರ್ ಆಯ್ತು, ಇದು ಕೂಡ ರೆಡ್ ಕಲರ್ ಆಯ್ತು. ಸೊ ರೆಡ್ ಕಲರ್ ಏನು ಅವ್ರು ಕೊಟ್ಟಿರೋದು, ಇಫ್ ಪೇರೆಂಟ್ ಕಲರ್ ಇಸ್ ಈಕ್ವಲ್ ಟು ಬ್ಲಾಕ್, ಎಕ್ಸಿಟ್. ಪೇರೆಂಟ್ ಕಲರ್ ಬ್ಲಾಕ್ ಇದ್ರೆ ಏನೋ ಚೇಂಜಸ್ ಮಾಡಂಗಿಲ್ಲ. ಆದ್ರೆ ಪೇರೆಂಟ್ ಕಲರ್ ಏನಾಗ್ತಾ ಇದೆ, ನಾನು ಇನ್ಸರ್ಟ್ ಮಾಡ್ತಿರೋಂಥದ್ದಕ್ಕೆ ಪೇರೆಂಟ್ ಕಲರ್ ರೆಡ್ ಇದೆ. ಇಫ್ ರೆಡ್, ಚೆಕ್ ದ ಕಲರ್ ಆಫ್ ಸಿಬ್ಲಿಂಗ್ ಆಫ್ ಪೇರೆಂಟ್. ಸಿಬ್ಲಿಂಗ್ ಆಫ್ ಪೇರೆಂಟ್ ಯಾವುದು, 7. ಸೊ 7 ನ ಚೆಕ್ ಮಾಡ್ತೀನಿ. ಇಫ್ ಬ್ಲಾಕ್ ಆರ್ ನಲ್, ರೊಟೇಟ್ ಮಾಡ್ರಿ. ಬ್ಲಾಕ್ ಇದೆಯಾ, ಇಲ್ಲ. ಸೊ ರೆಡ್ ಇರೋದು. ಸೊ ಇಫ್ ರೆಡ್, ರೀಕಲರ್ ಅಂಡ್ ಚೆಕ್ ದ ಪೇರೆಂಟ್ ಕಲರ್. ಸೊ ಏನ್ ಮಾಡ್ಬೇಕು, ಏನಾದ್ರೂ ಇದು ರೆಡ್ ಕಲರ್, ಇದೇನಾದ್ರೂ ರೆಡ್ ಕಲರ್ ಆಗಿದ್ರೆ ರೀಕಲರ್ ನ ಮಾಡಬೇಕು. ಸೊ ರೆಡ್ ಕಲರ್ ಆಗಿರೋದ್ರಿಂದ ರೀಕಲರ್ ಮಾಡೋಣ. ರೀಕಲರ್ ಮಾಡಬೇಕಾದ್ರೆ ಏನಾಗುತ್ತೆ, ರೆಡ್ ಇರೋದೆಲ್ಲ ಬ್ಲಾಕ್ ಆಗುತ್ತೆ. ಸೊ ಇದು ಕೂಡ ಬ್ಲಾಕ್ ಆಗುತ್ತೆ, 18 ಕೂಡ ಬ್ಲಾಕ್ ಆಗುತ್ತೆ, ಮತ್ತೆ ಸಿಬ್ಲಿಂಗು ಕೂಡ ಬ್ಲಾಕ್ ಆಗುತ್ತೆ. ಈಗ ನೆಕ್ಸ್ಟ್, ಇದು ರೆಡ್ ಇದೆ, ಬ್ಲಾಕ್ ಇದೆ. ಏನಂತ ನಮ್ಮ ಕಂಡೀಷನ್ ಇರೋದು, ನೋ ಟು ಅಡ್ಜಸೆಂಟ್ ಮಸ್ಟ್ ಬಿ ರೆಡ್. ನೋಡಿ, ಇವೆರಡು ಅಡ್ಜಸೆಂಟ್ ಬ್ಲಾಕ್ ಇದೆ. ಬ್ಲಾಕ್ ಇದ್ರೆ ಏನು ಚಿಂತೆ ಇಲ್ಲ, ರೆಡ್ ಇರ್ಬೋದು. ನೆಕ್ಸ್ಟ್ ಯಾವ್ದನ್ನ ಎಲಿಮೆಂಟ್, 16 is less than 10, less than 18, so left side. Nakkan. Next 16 is greater than 10, less than 18, so ಇಲ್ಲಿಗೆ ಬರುತ್ತೆ. ನೆಕ್ಸ್ಟ್ 15 ಗಿನ್ನ ಗ್ರೇಟರ್ ವ್ಯಾಲ್ಯೂ 16, so 16. ಈಗ ಇದರ ಕಲರ್ ಯಾವುದು, ರೆಡ್. ಎರಡು ರೆಡ್ಗಳು ಬರಂಗಿಲ್ಲ. ಸೊ ಏನ್ ಮಾಡಬೇಕು, ಅದರ ಪೇರೆಂಟ್ ಅನ್ನು ಚೆಕ್ ಮಾಡಬೇಕು, ಪೇರೆಂಟ್. ಸೊ ಪೇರೆಂಟ್ ಏನಾಗಿದೆ, ಇಫ್ ಪೇರೆಂಟ್ ಇಸ್ ಈಕ್ವಲ್ ಟು ಬ್ಲಾಕ್, ಎಕ್ಸಿಟ್. ಇದು ರೆಡ್ ಆಗಿರೋದ್ರಿಂದ ಚೆಕ್ ದ ಕಲರ್ ಆಫ್ ದ ಸಿಬ್ಲಿಂಗ್. ಸೊ ಇದಕ್ಕೆ ಸಿಬ್ಲಿಂಗ್ ಇಲ್ಲ, ಇಲ್ಲಿಂದ ಇನ್ನೊಂದು ಯಾವುದು ಬಂದಿಲ್ಲ. ಸೊ ಬ್ಲಾಕ್ ಆರ್ ನಲ್, ಇಫ್ ಸಿಬ್ಲಿಂಗ್ ಇಸ್ ಬ್ಲಾಕ್ ಆರ್ ನಲ್,
ರೊಟೇಟ್ ಅಂಡ್ ರೀಕಲರ್. ಏನಾದ್ರೂ ಸಿಬ್ಲಿಂಗ್ ಇಲ್ಲ ಅಂತಂದ್ರೆ ಏನ್ ಮಾಡ್ಬೇಕು ಈ 16 ನಾವು ಇನ್ಸರ್ಟ್ ಮಾಡ್ತಿರೋಂಥದ್ದನ್ನ ಈ ಎಲ್ಲಿ ಪೇರೆಂಟ್ ಇದರ ಪೇರೆಂಟ್ ಇದೆಯಲ್ಲ ಇಲ್ಲಿ ಸಿಬ್ಲಿಂಗ್ ಇಲ್ವಲ್ಲ ಆ ಜಾಗಕ್ಕೆ ತಂದು ನಿಲ್ಲಿಸಬೇಕು. ಸೊ ಏನಾಗುತ್ತೆ ಇವಾಗ ಇದನ್ನ ರೀಡ್ರಾ ಮಾಡಿದ್ರೆ 10 ಹಾಗೆ ಉಳ್ಕೊಳ್ಳುತ್ತೆ, 7. ಸೊ 18 ಜಾಗಕ್ಕೆ 16 ಬರಬೇಕು. ಸೊ ಇನ್ನು ಉಳಿದಿದ್ದು ಯಾವುದು 15 ಮತ್ತೆ 16. ಸೊ 15 16 ಗಿನ್ನ ಚಿಕ್ಕದು, ನೆಕ್ಸ್ಟ್ 18 16 ಗಿನ್ನ ದೊಡ್ಡದು. ಸೊ ರೈಟ್ ರೊಟೇಷನ್ ಲೆಫ್ಟ್ ರೊಟೇಷನ್ ಅದೆಲ್ಲ ಬೇಡ, ಯಾವ್ದನ್ನ ಇದನ್ನ ಅಲ್ಲಿಗೆ ತಗೊಂಡೋಗ್ಬೇಕು. ಯಾಕೆ ಇದಕ್ಕೆ ಯಾವುದೇ ಸಿಬ್ಲಿಂಗ್ ಇಲ್ವಲ್ಲ, ಸೊ ಅದಕ್ಕೆ ತಗೊಂಡೋಗ್ಬೇಕು. ಗ್ರ್ಯಾಂಡ್ ಪೇರೆಂಟ್ ಅಂತ ಅನ್ಕೊಳ್ಳಿ, ಅಲ್ಲಿಗೆ ಇಡಬೇಕು. ಸೊ ಇವೆರಡನ್ನ ಇನ್ನು ಉಳಿದಿರೋಂಥದ್ದನ್ನ ಆರ್ಡರ್ ಪ್ರಕಾರ ಇಡಿ. ಸೊ 15 ಇದಕ್ಕಿಂತ ಚಿಕ್ಕದು, ಸೊ ಲೆಫ್ಟ್, 18 ಅದಕ್ಕಿಂತ ದೊಡ್ಡದು, ಸೊ ರೈಟ್. ಈಗ ಸೊ ಕಲರ್ ಯಾವುದು? ಸೊ ಕಲರ್ ಮಾಡಬೇಕಿತ್ತಲ್ಲ. ಸೊ ಇದು ಬ್ಲ್ಯಾಕ್ ಕಲರು, ಇದು ಕೂಡ ಬ್ಲ್ಯಾಕ್ ಕಲರ್ ಇತ್ತು, ಬ್ಲ್ಯಾಕ್ ಕಲರ್ ಆಗುತ್ತೆ. ಯಾಕೆ ಇಲ್ಲಿಗೆ ರಿಪ್ಲೇಸ್ ಮಾಡ್ತಾರೆ, ಸೊ ಬ್ಲ್ಯಾಕ್ ಕಲರ್ ಆಗುತ್ತೆ. ಇವೆರಡು ಕೂಡ ರೆಡ್ ಕಲರ್ ಆಯ್ತು. ಎರಡು ಬ್ಲ್ಯಾಕ್ ಬಂದ್ರೆ ನಮ್ಗೆ ಈ ಚಿಂತೆ ಇಲ್ಲ. ಸೊ ಆದ್ರೆ ಎರಡು ರೆಡ್ಗಳು ಕನ್ಸಿಕ್ಯೂಟಿವ್ ಆಗಿ ಬರಂಗಿಲ್ಲ. ಈಗ ನೆಕ್ಸ್ಟ್ ಯಾವುದು 30. ಸೊ 30ನ ಇನ್ಸರ್ಟ್ ಮಾಡಬೇಕು. ಸೊ 30ನ ಎಲ್ಲಿ ಇನ್ಸರ್ಟ್ ಮಾಡ್ತೀವಿ? 30 is greater than 10, greater than 16, greater than 18. ಸೊ 30. ಸೊ 30ದು ಕಲರ್ ಕೂಡ ರೆಡ್, ಇದ್ರ ಕಲರ್ ಕೂಡ ರೆಡ್. ಸೊ ಎರಡು ಕಲರ್ ಕೂಡ ರೆಡ್ ಆದಾಗ ಏನ್ ಮಾಡಬೇಕು? ಚೇಂಜ್ ಮಾಡಬೇಕು. ಸೊ ಚೇಂಜ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಪೇರೆಂಟ್ ಕಲರ್ ನೋಡ್ಬೇಕು. ಪೇರೆಂಟ್ ಕಲರ್ ಏನಾದ್ರೂ ರೆಡ್ ಆಗಿದ್ರೆ, ಇಫ್ ಪೇರೆಂಟ್ ಕಲರ್ ಇಸ್ ಈಕ್ವಲ್ ಟು ರೆಡ್, ಚೆಕ್ ಸಿಬ್ಲಿಂಗ್ ಕಲರ್. ಸಿಬ್ಲಿಂಗ್ ಕಲರ್ ಕೂಡ ರೆಡ್ ಇದೆ. ಸಿಬ್ಲಿಂಗ್ ಕಲರ್ ಕೂಡ ರೆಡ್ ಇದ್ರೆ ಏನ್ ಮಾಡಬೇಕು? ರೀಕಲರ್ ಮಾಡಬೇಕು. ಸೊ ರೀಕಲರ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಇವೆರಡನ್ನು ಕೂಡ ಬ್ಲ್ಯಾಕ್ ಮಾಡಬೇಕು. ಇದನ್ನು ಕೂಡ ಬ್ಲ್ಯಾಕ್ ಮಾಡಬೇಕು, ಇದನ್ನು ಕೂಡ ನಾವು ಬ್ಲ್ಯಾಕ್ ಮಾಡಬೇಕು. ಈಗ ಏನಾಯ್ತು? ಬ್ಲ್ಯಾಕ್ ಆಯ್ತು, ಇದು ಕೂಡ ಬ್ಲ್ಯಾಕ್ ಕಲರ್ ಆಯ್ತು. ನೆಕ್ಸ್ಟ್ ಇದು ರೆಡ್ ಕಲರ್ ಆಗಿ ಉಳಿದಿದೆ. ನೆಕ್ಸ್ಟ್ ಏನ್ ಮಾಡಬೇಕು ಅಂತಂದ್ರೆ ನೋಡಿ ಏನಂತ ಹೇಳಿದರೆ, ಇಫ್ ರೆಡ್ ಕಲರ್ ರೀಕಲರ್ ಅಂಡ್ ಚೆಕ್ ದ ಪೇರೆಂಟ್ ಕಲರ್. ಸೊ ಬ್ಲ್ಯಾಕ್ ಕಲರ್ ಆಗಿ ರೀಕಲರ್ ಮಾಡಿದ್ವಿ. ರೀಕಲರ್ ಮಾಡಾದ್ಮೇಲೆ ಇವೆರಡರ ಪೇರೆಂಟ್ ಕಲರ್ ಅನ್ನ ಚೆಕ್ ಮಾಡಬೇಕು. ಈಗ ಪೇರೆಂಟ್ ಕಲರ್ ಏನಿದೆ? ಬ್ಲ್ಯಾಕ್ ಇದೆ. ಸೊ ಬ್ಲ್ಯಾಕ್ ಇರೋದ್ರಿಂದ ಏನ್ ಮಾಡಬೇಕು? ಇವೆರಡು ಕೂಡ ಬ್ಲ್ಯಾಕ್ ಇರೋದ್ರಿಂದ ಇದರ ಕಲರ್ ಅನ್ನ ರೆಡ್ ಮಾಡಬೇಕು. ಇದರ ಕಲರ್ ಅನ್ನ ರೆಡ್ ಮಾಡ್ತೀನಿ. ಆದ್ರೆ ನಾನು ಇಲ್ಲಿ ಏನಕ್ಕೆ ಮಾಡಿರಲಿಲ್ಲ ಅಂತಂದ್ರೆ ಇದು ರೂಟ್ ನೋಡ್. ಸೊ ರೂಟ್ ನೋಡ್ ಆಗಿದ್ದಾಗ ಪೇರೆಂಟ್ ಚೈಲ್ಡ್ ನೋಡ್ಗಳು ಎರಡು ಕೂಡ ಬ್ಲ್ಯಾಕ್ ಬರ್ಬೋದು. ಆದ್ರೆ ಇಲ್ಲಿ ಇದು ಇಂಟರ್ಮೀಡಿಯೇಟ್ ನೋಡ್ ಆಗಿರೋದ್ರಿಂದ ಎರಡು ನೋಡ್ಗಳು ಏನಾದ್ರೂ ಅವೆರಡು ಚೈಲ್ಡ್ ನೋಡ್ಗಳು ಬ್ಲ್ಯಾಕ್ ಬಂದ್ರೆ ಇದನ್ನ ರೆಡ್ ನೋಡ್ ಮಾಡಬೇಕು. ನೆಕ್ಸ್ಟ್ ಏನಾಯ್ತು? ಬ್ಲ್ಯಾಕ್ ಅಡ್ಜಸೆಂಟ್ ಏನಾದ್ರೂ ರೆಡ್ ಬಂದಿದೆಯಾ ನೋಡಿ, ಬ್ಲ್ಯಾಕ್ ರೆಡ್ ಬ್ಲ್ಯಾಕ್ ರೆಡ್ ಆ ರೀತಿ ಬಂದಿದೆ, ಏನ್ ಚಿಂತೆ ಇಲ್ಲ. ಸಿಬ್ಲಿಂಗ್ ಕಲರ್ ಸೇಮ್ ಬಂದ್ರೆ ಏನ್ ಚಿಂತೆ ಇಲ್ಲ, ಆದ್ರೆ ಅಡ್ಜಸೆಂಟ್ ಇರುವಂತದ್ದು ಬರಬಾರ್ದು. ನೆಕ್ಸ್ಟ್ ಯಾವುದು? 25. 25 ನ ನೋಡ್ತವೆ. ಸೊ 25 ಈಸ್, ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲೇ ಬರೆಯೋಣ. 10 ಬ್ಲ್ಯಾಕ್, 7 ಕೂಡ ಬ್ಲ್ಯಾಕ್, 16 ರೆಡ್ ಕಲರ್. ನೆಕ್ಸ್ಟ್ 15 ಬ್ಲ್ಯಾಕ್ ಕಲರ್, 18 ಬ್ಲ್ಯಾಕ್ ಕಲರ್. ನೆಕ್ಸ್ಟ್ 30 ಯಾವುದು? ರೆಡ್ ಕಲರ್. ಈಗ ಯಾವ್ದನ್ನ ಇನ್ಸರ್ಟ್ ಮಾಡಬೇಕು? 25. 25 10 ಗಿನ್ನ ದೊಡ್ಡದು, 16 ಗಿನ್ನ ದೊಡ್ಡದು, 18 ಗಿನ್ನ ದೊಡ್ಡದು, ಆದ್ರೆ 30 ಗಿನ್ನ ಚಿಕ್ಕದು. ಸೊ ಲೆಫ್ಟ್. ಈಗ 25 ಮತ್ತೆ 30 ಎರಡು ಕೂಡ ರೆಡ್ ರೆಡ್ ಆಯ್ತು. ಪೇರೆಂಟ್ ಕಲರ್ ಕೂಡ ರೆಡ್, ಚೈಲ್ಡ್ ಕಲರ್ ಕೂಡ ರೆಡ್. ಸೊ ಏನ್ ಮಾಡಬೇಕು? ಪೇರೆಂಟ್ ಕಲರ್ ನ ನೋಡಿ, ಪೇರೆಂಟ್ ಕಲರ್ ಇಸ್ ರೆಡ್, ಚೆಕ್ ದ ಸಿಬ್ಲಿಂಗ್ ಕಲರ್. ಸೊ ಇದಕ್ಕೆ ಸಿಬ್ಲಿಂಗ್ ಯಾವುದು ಇಲ್ಲ, ಅಂದ್ರೆ ಸಿಬ್ಲಿಂಗ್ ಯಾವ್ದು ಮುಖಾಂತರ ಬರ್ಬೇಕಿತ್ತು? ಇಲ್ಲಿಂದ ಮುಖಾಂತರ ಇಲ್ಲಿ ಇರ್ಬೇಕಿತ್ತು ಸಿಬ್ಲಿಂಗ್, ಆದ್ರೆ ಸಿಬ್ಲಿಂಗ್ ಇಲ್ಲ. ಸೊ ಸಿಬ್ಲಿಂಗ್ ವ್ಯಾಲ್ಯೂ ಏನಿದೆ? ನಲ್. ಸಿಬ್ಲಿಂಗ್ ಇಲ್ಲ ಅಂತಂದ್ರೆ ಏನು? ನಲ್. ಸೊ ನಲ್ ಇದ್ರೆ ಏನ್ ಮಾಡ್ಬೇಕು? ರೊಟೇಟ್ ಅಂಡ್ ರೀಕಲರ್. ಸೊ ರೊಟೇಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ಗ್ರ್ಯಾಂಡ್ ಪೇರೆಂಟ್ ಯಾವುದು 18 ಇದೆಯಲ್ಲ ಆ ಜಾಗಕ್ಕೆ 25 ಬರಬೇಕು. ಯಾಕೆ? ಅದನ್ನ ಇನ್ಸರ್ಟ್ ಮಾಡ್ತಿರೋದು. ಸೊ ಇವಾಗ ಏನಾಗುತ್ತೆ? 10, 7 ಮತ್ತೆ 16 ಯಾವುದು? ರೆಡ್ ಕಲರ್. 16 ಮತ್ತೆ 15 ಬ್ಲ್ಯಾಕ್ ಕಲರ್, 18. ಈಗ ಇದು 18 ಗ್ರ್ಯಾಂಡ್ ಪೇರೆಂಟ್ ಅಲ್ವಾ ಇದಕ್ಕೆ? ಸೊ ಇದರಿಂದ ಸಿಬ್ಲಿಂಗ್ ಬರಬೇಕಿತ್ತು, ಸಿಬ್ಲಿಂಗ್ ಬಂದಿಲ್ಲ. ಸೊ ಏನ್ ಮಾಡಬೇಕು? ಇದನ್ನ ಅಲ್ಲಿಗೆ ರಿಪ್ಲೇಸ್ ಮಾಡಬೇಕು. ಸೊ 25 ಏನಾಗುತ್ತೆ? ಬ್ಲ್ಯಾಕ್ ಕಲರ್ ಆಗುತ್ತೆ. ಯಾಕೆ? ಇಲ್ಲಿರುವಂತದ್ದು ಬ್ಲ್ಯಾಕ್ ಕಲರ್. ಇವಾಗ ಇನ್ನು ಉಳಿದಿರುವಂತದ್ದು ಯಾವ್ದು? 18 ಉಳ್ಕೊಂತು, 30 ಉಳ್ಕೊಂತು. ಸೊ 18 ಈಸ್ ಲೆಸ್ ದೆನ್ 25 ಲೆಫ್ಟ್. ನೆಕ್ಸ್ಟ್ 30 ಈಸ್ ಗ್ರೇಟರ್ ದೆನ್ 25 ರೈಟ್. ಸೊ ಸಿಬ್ಲಿಂಗ್ ಕಲರ್ ಎರಡು ಕೂಡ ರೆಡ್ ಆದ್ರೆ ಏನ್ ಚಿಂತೆ ಇಲ್ಲ. ಏನಾಗಬಾರ್ದು? ಅಡ್ಜಸೆಂಟ್ 10 16 ಇರೋದು, 16 25 ಅವು ಸೇಮ್ ಕಲರ್ ಅಂದ್ರೆ ರೆಡ್ ಕಲರ್ ಆಗಬಾರ್ದು. ಬ್ಲ್ಯಾಕ್ ಕಲರ್ ಆದ್ರೆ ಏನ್ ಚಿಂತೆ ಇಲ್ಲ.
ಇವಾಗ ಅಷ್ಟನ್ನು ಕೂಡ ಇನ್ಸರ್ಟ್ ಮಾಡಿದ್ವಿ. ರೆಡ್ ಬ್ಲ್ಯಾಕ್ ಟ್ರೀಯಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.